ಕಾಶಿ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ. ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ, ಅಯೋಧ್ಯ, ಸೀತಾಮಡಿ, ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ. ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ. ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ. ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ. ಷಡಕ್ಷರಿ ಅಂದರೆ ಎಲ್ಲೋ ಒಂದು ಕಡೆ, ನಾನೊಬ್ಬ ಕೆಮಿಸ್ಟ್ರಿ ಪ್ರೊಫೆಸರ್. ನಾವು ಕೆಮಿಸ್ಟ್ರಿಯಲ್ಲಿ ಒಂದು ಎಲಿಮೆಂಟ್ ಇದೆ, ಮರ್ಕ್ಯೂರಿ ಅಂತ ಹೇಳಿ ಕರಿತೇವೆ ಅದಕ್ಕೆ. ಆ ಪಾದರಸನ ಎಲ್ಲೂ ಕೂಡ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಆ ಪಾದರಸನ ನೀವು ನೆಲದ ಮೇಲೆ ಹಾಕಿ ಅಥವಾ ಯಾವುದೇ ಕಂಟೈನರ್ಗೆ ಹಾಕಿ ಒಂದು ಕಡೆ ನಿಲ್ಲೋದಿಲ್ಲ. ಅದಕ್ಕೆ ಯಾವುದೇ ಸ್ಟೇಷನರಿ ಫೋರ್ಸಸ್ ಇರೋಲ್ಲ. ಆ ರೀತಿ ಪಾದರಸದ ವ್ಯಕ್ತಿತ್ವ ಅಂದರೆ ಹಾಗೇನೆ ನಿರಂತರವಾದಂತಹ ಚಲನಾ ಸ್ಥಿತಿಯಲ್ಲಿರ್ತಕ್ಕಂಥ ಆ ವಸ್ತು ಸ್ಥಿತಿಗೆ ಪಾದರಸ ಅಥವಾ ಮರ್ಕ್ಯೂರಿ ಅಂತ ಹೇಳಿ ಕರೀತಾರೆ. ಷಡಕ್ಷರಿಯನ್ನು ಆ ಪಾದರಸಕ್ಕೆ ನಾನು ಹೋಲಿಸ್ತೇನೆ. ಇಡೀ ಕರ್ನಾಟಕ ಇವತ್ತು ರಾಜಕೀಯವಾಗಿ ನಾವು ಸಾಮಾನ್ಯವಾಗಿ ತೆಗೆದುಕೊಳ್ತಕ್ಕಂಥ ಹೆಸರು ಮುಖ್ಯಮಂತ್ರಿಗಳು, ಹಾಗೆಯೇ ಬೇರೆ ಬೇರೆ ಸರ್ಕಾರದ ಅಧಿಕಾರಿಗಳು, ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥವರು, ನ್ಯಾಯಮೂರ್ತಿಗಳು, ಹೀಗೆ ಅನೇಕ ಜನರ ಹೆಸರುಗಳನ್ನು ತೆಗೆದುಕೊಳ್ತಾ ಹೋಗ್ತವೆ. ಆದ್ರೆ ಎಲ್ಲೋ ಒಂದು ಕಡೆ ಸರ್ಕಾರದ ನೌಕರರ ಸಂಘಟನೆಯ ರಾಜ್ಯ ಅಧ್ಯಕ್ಷರಾಗಿ ಷಡಕ್ಷರಿಯವರು ಬಹಳ ದೊಡ್ಡದಾದಂತಹ ಸಾಧನೆಯನ್ನು ಚಿಕ್ಕ ವಯಸ್ಸಿನಲ್ಲಿಯೇ ಮಾಡಿದ್ದಾರೆ. ಹಾಗಾಗಿ ಷಡಕ್ಷರಿ ನಮ್ಮೆಲ್ಲರ ಹಾಗೂ ನಿಮ್ಮೆಲ್ಲರ ಆ ಒಂದು ದೃಷ್ಟಿಕೋನಕ್ಕೆ ಯಾವಾಗಲೂ ಕೂಡ ಒಳಗಾಗ್ತಾರೆ. ಸಾಧನೆಗಳು ಅಂದ್ರೆ ಹಾಗೆ ಸರ್ಕಾರಿ ನೌಕರರಿಗೆ ಏನೆಲ್ಲ ಕೆಲಸಗಳಾಗಬೇಕು, ನ್ಯಾಯಬದ್ಧವಾಗಿ ಅವರಿಗೆ ಮಾಡಿಕೊಡ್ತಕ್ಕಂಥ ಕೆಲಸಗಳೇನು, ಒಂದು ಕಡೆ ಆ ಯೋಜನೆಗಳನ್ನ ನಿಮ್ಮೊಂದಿಗೆ ಚರ್ಚೆ ಮಾಡಿಕೊಂಡು ಅದನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥ ದೊಡ್ಡ ಜವಾಬ್ದಾರಿಯನ್ನು ಹೊತ್ಕೊಂಡು ಅದೆಲ್ಲವುದನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತಂದುಕೊಟ್ಟಿದ್ದಾರೆ. ಇನ್ನೊಂದು ಕಡೆ ವೈಯಕ್ತಿಕವಾಗಿ ಅವರ ಆರೋಗ್ಯ ಹದಗೆಟ್ಟಾಗ ಅವರಿಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಸವಲತ್ತುಗಳೇನು, ಆರೋಗ್ಯ ಸಂಜೀವಿನಿ ಅಂತಕ್ಕಂಥ ಒಂದು ಯೋಜನೆ ಬಹಳ ದೊಡ್ಡದಾದಂಥ ಯೋಜನೆ. ಬಹಳ ಸರ್ಕಾರಗಳು ಬಂದರೂ ಕೂಡ ಆ ಯೋಜನೆಯನ್ನು ಕೊಡಿಸ್ಲಿಕ್ಕೆ ಆಗಿರಲಿಲ್ಲ. ಆದರೆ ಇವತ್ತಿನ ದಿವಸ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಅನುಷ್ಠಾನಗೊಳಿಸಿದಂತಹ ದೊಡ್ಡ ಕೀರ್ತಿ ಷಡಕ್ಷರಿ ಅವರಿಗೆ. ಯಾವಾಗಲೂ ಕೂಡ ಒಂದು ಸಂಘಟನೆಗೆ ದುಡಿಯುವ ಬಂಡವಾಳ ಬೇಕಂತ ನನಗನ್ಸುತ್ತೆ. ಇಡೀ ರಾಜ್ಯದಲ್ಲಿ ಬಹಳ ಬಲವಾದಂತ ದುಡಿಯುವ ಬಂಡವಾಳ, ವರ್ಕಿಂಗ್ ಕ್ಯಾಪಿಟಲ್ ಅಂತವೆ, ಅದನ್ನು ಹೊಂದಿರ್ತಕ್ಕಂಥ ಸಂಘ ಅಂದ್ರೆ ರಾಜ್ಯ ಸರ್ಕಾರಿ ನೌಕರರ ಸಂಘ. ಈ ದೊಡ್ಡದಾದಂತಹ ಆಸ್ತಿಯನ್ನು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಈಗ ತಾನೇ ಮೋಹನ್ ಕುಮಾರ್ ಹೇಳ್ತಾ ಇದ್ರು, ಬೆಂಗಳೂರಿನಲ್ಲಿ 14 ಕೋಟಿಯ ಒಂದು ದೊಡ್ಡ ಆಸ್ತಿ ಇದೆ. ಆ ಆಸ್ತಿಯಿಂದ ದುಡಿತಕ್ಕಂತಹ ಒಂದು ಸಣ್ಣ ಕೆಲಸವನ್ನು ಕೂಡ ಮಾಡ್ತಾರೆ. ಇಲ್ಲಿ ಖಾಲಿ ಇದ್ದಾಗ ಈ ಜಾಗವನ್ನು ಕೊಡ್ತಕ್ಕಂಥದ್ದು, ನಾಳೆ ಅಲ್ಲೊಂದು 20 ಕೋಟಿಯ ಬಿಲ್ಡಿಂಗ್ ಆಗ್ತಾ ಇದೆ. ಅವೆಲ್ಲವೂ ಕೂಡ ಒಂದು ಅಸೋಸಿಯೇಷನ್ಗೆ, ಒಂದು ಸಂಘಟನೆಗೆ ಬೇಕಾಗಿರ್ತಕ್ಕಂಥ ದುಡಿಯುವ ಬಂಡವಾಳ, ಅದರ ಉತ್ಪತ್ತಿ ಏನಿದೆ ಅದೆಲ್ಲವೂ ಕೂಡ ಬಂಡವಾಳ. ಆ ಬಂಡವಾಳವನ್ನು ವಾಪಸ್ಸು ಸರ್ಕಾರಿ ನೌಕರರ ಮೇಲೆ ಹಾಕ್ತಕ್ಕಂಥದ್ದು ಅಥವಾ ಸಮಾಜದ ಒಳ್ಳೆಯತನಕ್ಕೆ, ಸಮಾಜದ ಒಂದು ಒಳ್ಳೆಯ ಸಮಾಜ, ಒಂದು ಸ್ವಾಸ್ಥ್ಯ ಸಮಾಜದ ನಿರ್ಮಾಣಕ್ಕೆ ಹಣವನ್ನು ಬಳಸ್ಕೊಳ್ತಕ್ಕಂತಹ ಯೋಜನೆ ಇದೆಯಲ್ಲ, ಈ ಕಿರಿಯ ವಯಸ್ಸಿಗೆ ಇಂತಹ ಆಲೋಚನೆಗಳು ಬಹುಶಃ ಯಾರಿಗೂ ಬರಲಿಕ್ಕೆ ಸಾಧ್ಯವಿಲ್ಲ. ಅದು ಷಡಕ್ಷರಿ ಅವರಿಗೆ ರಕ್ತಗತವಾಗಿ ಬಂದಿದೆ. ಸಮಾಜಕ್ಕೆ ಬೇಕಾಗ್ತಕ್ಕಂಥ ಕೆಲಸವನ್ನ ನೀವು ಒಂದು ಕಡೆ ಸರ್ಕಾರಿ ನೌಕರರ ರಾಜ್ಯ ಪ್ರತಿನಿಧಿಯಾಗಿದ್ದೀರಿ, ರಾಜ್ಯ ಅಧ್ಯಕ್ಷರಾಗಿದ್ದೀರಿ, ಹಾಗೆ ಮತ್ತೊಂದು ಕಡೆ ಈ ಸಮಾಜದ ಕಣ್ಮಣಿಯೂ ಕೂಡ ಆಗಿದ್ದೀರಿ. ಯಾಕಂದ್ರೆ ನಾವೆಲ್ಲರೂ ನೋಡ್ತಾ ಇದ್ದೇವೆ ನೆಹರು ಸ್ಟೇಡಿಯಂನಲ್ಲಿ, ಅಲ್ಲಿಗೆ ಮೊನ್ನೆ ತಾನೇ 50 ಲಕ್ಷ ರೂಪಾಯಿಗಳ ಒಂದು ಸ್ಯಾಂಕ್ಷನ್ ಮಾಡಿಕೊಟ್ರು ನಿರ್ಮಿತಿಯಿಂದ. ಆ 50 ಲಕ್ಷದಲ್ಲಿ ಇಲ್ಲೊಂದು ವಾಕಿಂಗ್ ಟ್ರ್ಯಾಕ್ ಆಗಬೇಕು. ಪ್ರತಿನಿತ್ಯ 2,000 ರಿಂದ 3,000 ಜನ ಅಲ್ಲಿ ವಾಕಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಅವರಿಗೊಂದು ಅನುಕೂಲ ಆಗಲಿ, ಇಂಡೋರ್ ಸ್ಟೇಡಿಯಂಗೆ ಬೇಕಾದಂತ ಸವಲತ್ತುಗಳು, ಇದಕ್ಕೆ ಸರ್ಕಾರದಿಂದ ಏನನ್ನ ಯೋಜನೆಯನ್ನು ತರಬೇಕು ಅಂತಕ್ಕಂಥ ಆಲೋಚನೆ. ಹಾಗೆಯೇ ಮೊನ್ನೆ ತಾನೇ ಇನ್ನು MP ಅವರ ಹತ್ರ 5 ಲಕ್ಷ ಹಣವನ್ನ ಜಿಮ್ನಾಶಿಯಂಗೆ ಕೊಡಿಸಿದ್ರು. ಎಲ್ಲೋ ಒಂದ್ ಕಡೆ ಸಾಮಾಜಿಕ ಬದ್ಧತೆ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಬಹಳ ವಿರಳ. ಆ ಪಟ್ಟಿಯಲ್ಲಿ ಷಡಕ್ಷರಿ ಅವರ ಸ್ಥಾನ ಬಹಳ ದೊಡ್ಡದು. ಹಾಗಾಗಿ ನಮ್ಮೆಲ್ಲರಿಗೂ ಷಡಕ್ಷರಿ ಅಂದ್ರೆ ಅಚ್ಚುಮೆಚ್ಚು. ಇಂತಹ ಹಲವಾರು ಯೋಜನೆಗಳು ನಮ್ಮ ಮುಂದಿವೆ. ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡಬಾರ್ದು, ಯಾಕಂದ್ರೆ ಬಹಳಷ್ಟು ಜನ ಇದ್ದಾರೆ. ನಾನು ಷಡಕ್ಷರಿ ಅವರಿಗೆ ಮತ್ತೊಂದು ಯೋಜನೆಯನ್ನು ಅವರಿಗೆ ನೆನಪು ಮಾಡಿಕೊಟ್ಟು ನನ್ನ ಮಾತನ್ನು ಮುಗಿಸ್ತೇನೆ.
ಶಿವಮೊಗ್ಗ ನಗರಕ್ಕೆ ಆಗಲೇಬೇಕಾದಂತ ಒಂದು ದೊಡ್ಡ ಯೋಜನೆ ಇದು. ಶಿವಮೊಗ್ಗ ನಗರದ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಮನೆಗೂ ಕೂಡ ಈ ಯೋಜನೆ ಬೇಕು. ಆ ಯೋಜನೆ ಏನು ಅಂದ್ರೆ ನಿಜವಾಗ್ಲೂ ಇದು ಸರ್ಕಾರ ಮಾಡಬೇಕಾದಂತ ಒಂದು ಯೋಜನೆ, ಸ್ಥಳೀಯವಾದ ಸಂಸ್ಥೆಗಳು ಮಾಡಬೇಕಾದಂತಹ ಒಂದು ಯೋಜನೆ. ಶಿವಮೊಗ್ಗ ನಗರಕ್ಕೆ ಅವಶ್ಯಕವಾಗಿ ಒಂದು ಕೆಲಸ ಆಗಬೇಕಾಗಿದೆ. ಒಂದು ಎಲೆಕ್ಟ್ರಿಕ್ ಕ್ರೆಮಿಟೋರಿಯಂ ಶಿವಮೊಗ್ಗ ನಗರಕ್ಕೆ ಬೇಕು. ತಮ್ಮೆಲ್ಲರ ಪರವಾಗಿ ಅಶಕ್ತಿ ಷಡಕ್ಷರಿ ಅವರಿಗಿದೆ. ಅಶಕ್ತಿಗೆ ಬೇಕಾದಂತ ಎಲ್ಲ ರೀತಿಯ ಆರ್ಥಿಕ ಕ್ರೋಢೀಕರಣಕ್ಕೆ ನಾವೆಲ್ಲರೂ ಕೂಡ ತಯಾರಾಗಿದ್ದೇವೆ. ಹಾಗಾಗಿ ತಮ್ಮೆಲ್ಲರ ಪರವಾಗಿ ನಾನು ಆ ಜವಾಬ್ದಾರಿಯನ್ನು ಇವತ್ತು ಅವರಿಗೆ ಕೊಡ್ತಾ ಇದ್ದೇನೆ. ಸರ್ಕಾರದಿಂದ ಒಂದು ಜಾಗವನ್ನು ಕೊಡಿಸಿ, ಅದಕ್ಕೆ ಬೇಕಾದಂತ ಆರ್ಥಿಕ ಸಂಪನ್ಮೂಲವನ್ನ ನಾವೆಲ್ಲರೂ ಸೇರಿಸಿ ಷಡಕ್ಷರಿ ಅವರ ಕೈಯನ್ನು ಬಲಪಡಿಸಿ ಈ ಯೋಜನೆಯನ್ನು ಶಿವಮೊಗ್ಗ ನಗರದಲ್ಲಿ ಸಾಕಾರಗೊಳಿಸಬೇಕು ಅಂತೇಳಿ ಹೇಳ್ತಾ, ಆ ಶಕ್ತಿಗೆ ನಾವೆಲ್ಲರೂ ನಿಂತ್ಕೊಳ್ಳೋಣ, ಟೊಂಕ ಕಟ್ಟಿ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ತೇನೆ. ಅದಕ್ಕೆ ಬೇಕಾದಂತ ಸರ್ಕಾರದ ಸವಲತ್ತುಗಳನ್ನು ಕೊಡಿಸ್ತಕ್ಕಂತಹ ಜವಾಬ್ದಾರಿಯನ್ನು ಷಡಕ್ಷರಿ ಅವರು ತಗೊಳ್ಳಿ ಅಂತ ಹೇಳ್ತಾ, ದೇವರು ಅವರಿಗೆ ಇನ್ನೂ ಹೆಚ್ಚಿನ ಆಯುರಾರೋಗ್ಯ ಭಾಗ್ಯಗಳನ್ನ ನೀಡಲಿ. ಇದು ಕೇವಲ 45 ವರ್ಷ ಅವರಿಗೆ ಸೇವೆ ಬಹಳ ದೊಡ್ಡದಾಗಿದೆ. ಅವರು ಮುಂದೆ ಈ ರಾಜ್ಯದ ಉನ್ನತ ಸ್ಥಾನಮಾನಗಳನ್ನು ಸಾಮಾಜಿಕವಾಗಿ, ರಾಜಕೀಯವಾಗಿ ಎಲ್ಲ ರೀತಿಯಲ್ಲೂ ಪಡಿಬೇಕು. ಆ ಭಗವಂತ ಅವರಿಗೆ ಶಕ್ತಿಯನ್ನು ಕೊಡ್ಲಿ, ಅನುಗ್ರಹವನ್ನು ಕೊಡ್ಲಿ. ಇಲ್ಲಿರ್ತಕ್ಕಂಥ ತಾವೆಲ್ಲರೂ ಕೂಡ ಶಕ್ತಿಯನ್ನು ಕೊಟ್ಟಿದ್ದೀರಿ. ಆ ಶಕ್ತಿ 100 ಪಟ್ಟು ಅದು ಹೆಚ್ಚಾಗಲಿ ಅಂತೇಳಿ ಕೇಳ್ಕೊಳ್ತಾ, ಮತ್ತೊಮ್ಮೆ ಅವರಿಗೆ ನಾನು ಒಬ್ಬ ಹಿರಿಯನಾಗಿ ಅವ್ರಿಗೆಲ್ಲ ರೀತಿಯಲ್ಲಿ ಶುಭಾಶೀರ್ವಾದಗಳನ್ನ ಸಲ್ಲಿಸಿ ಶುಭವನ್ನು ಕೋರಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.